ವಂದೇ ಮಾತರಂ ಇದು 33ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ವಿಷ್ಣು ದಿಗಂಬರ್ ಪುಲಸ್ಕರ್ ಅನ್ನುವಂಥ ಪೂನಾದಿಂದ ಕಾಕಿನಾಡಕ್ಕೆ ಬಂದಿರ್ತಾರೆ. ಆ ವಂದೇ ಮಾತರಮನ್ನು ಹಾಡು ಹೇಳೋಗೋಸ್ಕರನೇ ಆವಾಗ ಅಲ್ಲಿದ್ದಂಥ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಸ್ಲಿಂ ಇರ್ತಾರೆ. ಅವರು ಅದನ್ನು ವಿರೋಧ ಮಾಡ್ತಾರೆ. ವಿರೋಧ ಮಾಡಿದ ಪರಿಣಾಮದಿಂದ ಅಲ್ಲಿಂದ ಇಲ್ಲಿಯವರೆಗೆ ಕಾಂಗ್ರೆಸ್ಸು ತುಷ್ಟೀಕರಣ. ವಂದೇ ಮಾತರಂ ಇರೋದು ಭಾರತದ ವರ್ಣನೆ ಇದೆ. ಅತ್ಯಂತ ಉತ್ಕೃಷ್ಟವಾದಂಥ ಗೀತೆ ಅದು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳು ವಂದೇ ಮಾತರಂ ಅಂತ ಹೇಳಿ ಲಾಠಿ ಏಟು, ಗುಂಡೇಟು, ಜೈಲು, ಕೇಸ್ಗಳನ್ನು ಅನುಭವಿಸಿದಂಥ ಕ್ರಾಂತಿ ಗೀತೆ ಅದು, ಕ್ರಾಂತಿ ಘೋಷಣೆ ಅದು. ಅಂಥ ಕ್ರಾಂತಿ ಗೀತೆ, ಅಂಥ ಒಂದು ಶ್ರೇಷ್ಠವಾದಂಥ ಗೀತೆಯನ್ನು ಮುಸ್ಲಿಮ ವಿರೋಧ ಮಾಡಿದರು ಅಂತ ಹೇಳಿ ಅದರೊಳಗೆ ದೇವರು ತುಮಿ ದುರ್ಗಾ ತುಮಿ ದಶ ಪ್ರಹರಣ ಧಾರಿಣಿ ಅಂತನ್ನುವಂಥದ್ದು. ಅಂದರೆ ದುರ್ಗಾಮಾತೆಯ ಇದ್ದರೆ ದುರ್ಗಾಮಾತೆ ಅನ್ನೋಕ್ಕಿಂತ ಭಾರತದಲ್ಲಿ, ಸೊ ಭಾರತದ ದೇಶದ ವರ್ಣನೆ ಇರುವಂಥ ಆ ಸುಂದರವಾದಂಥ ಗೀತೆಯನ್ನು ಮುಸ್ಲಿಮ್ಗೋಸ್ಕರ ತುಂಡು ಮಾಡಿದ್ದು ಕಾಂಗ್ರೆಸ್ಸು ಅತ್ಯಂತ ದೇಶದ್ರೋಹಿ ಕೆಲಸ ಮಾಡ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ನಾವೇ ವಂದೇ ಮಾತರಮನ್ನು ಬುನಾದಿ ಹಾಕಿದ್ದು ಅಂತೇಳಿ. ಸ್ವಾಮಿ, ನಾನು ಹೇಳ್ತಾ ಇದ್ದೀನಿ, ನೀವು ಬುನಾದಿ ಹಾಕಿದ್ದು ನೀವೇನೆ, ಮತ್ತು ಅದೇ ಗೀತೆಯನ್ನು ತುಂಡು ಮಾಡಿ ಅಪಮಾನ ಮಾಡಿದ್ದು ನೀವೇನೆ, ಕಾಂಗ್ರೆಸ್ನವರೇ. ಒಬ್ಬ ಮುಸ್ಲಿಮ್ಗೋಸ್ಕರ, ಒಂದು ಮುಸ್ಲಿಂ ಸಮಾಜಕ್ಕೋಸ್ಕರ, ತುಷ್ಟೀಕರಣಗೋಸ್ಕರ, ಮುಸ್ಲಿಂ ಓಟಿಗೋಸ್ಕರ ಒಂದು ರಾಷ್ಟ್ರೀಯ ಗೀತೆಯನ್ನು, ಕ್ರಾಂತಿಯ ಗೀತೆಯನ್ನು ಕ್ರಾಂತಿಕಾರಿಗಳು ಗುಂಡೇಟು ತಿಂದಿದ್ದಾರೆ. ಅದನ್ನು ನೆನಪಾಗಲಿಲ್ಲ ಇವರಿಗೆ. ಸೊ ಇವತ್ತು ಕೇಂದ್ರ ಸರ್ಕಾರ 150ನೇ ವರ್ಷದ ನಿಮಿತ್ತವಾಗಿ ಅತ್ಯಂತ ಉತ್ತಮವಾದಂಥ ಶ್ರೇಷ್ಠವಾದಂಥ ನಿರ್ಣಯವನ್ನು ತಗೊಂಡಿದ್ದಾರೆ. ಶ್ರೀರಾಮ್ ಸೇನೆ ಸಂಘಟನೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ ಯಾವುದೇ ಕಾರ್ಯಕ್ರಮ, ಅದು ಮೀಟಿಂಗ್ ಇರಲಿ, ಸಭೆ ಇರಲಿ, ಸಾರ್ವಜನಿಕ ಕಾರ್ಯಕ್ರಮ ಇರಲಿ, ವಂದೇ ಮಾತರಮವನ್ನು ಪೂರ್ಣ ಗೀತೆ ಹಾಡಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕು ಅಂತನ್ನುವಂಥದ್ದು ನಾವು ನಿರ್ಣಯವನ್ನು ತಗೊಂಡಿದ್ದೀವಿ. ಇದಲ್ಲದೆ ಈಗ ಬರುವಂಥ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ 150 ಜನರ ಒಂದು ಟೀಮ್ ಮಾಡಿ ಸಾಮೂಹಿಕ ವಂದೇ ಮಾತರಂ ಹೇಳುವಂಥ ಪ್ರಕ್ರಿಯೆ ಕೂಡ ನಾವು ಯೋಚನೆಯನ್ನು ಮಾಡಿದ್ದೀವಿ.